ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದೆ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದಿರಿ. ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗ್ ಸ್ಪೆಷಲ್ ಐತಿ. ಟೈಟಲ್ ತಮ್ಮನ್ನೆಲ್ಲ ನೋಡಿರ್ತೀರಿ ಏನು ಲಾಗ್ ಅಂತೇಳಿ. ನಿನ್ನೆ ಯಜಮಾನ್ರ ಬರ್ಡೇ ಇತ್ತು, June 6. ನಿನ್ನೆ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಸಂಜೆ ನಮ್ಮ ಮನೆಗೆ ಬಂದುಬಿಡ್ತು. ಹಾಗಾಗಿ ಕರೆಂಟ್ ಹೋಯ್ತು. ಕೇಕ್ ತರಕ್ಕೆ ಹೋಗೋಕ್ಕಾಗಲಿಲ್ಲ. ಮನೆಯಾಗ ಏನೊಂದು ಅರೇಂಜ್ಮೆಂಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತೇನು ಅಂದ್ಕೊಂಡ್ವಿ ಅಂತ ನಾವು ಮತ್ತೆ ಇದು ಪೂರ್ತಿ ತೋರಿಸ್ತೀನಿ. ನಾನು ನಿಮಗೆ ನೋಡ್ತಿರ್ಬೋದು ಕ್ಲೈಮೇಟ್ ಆಗೈತೆ ಅಂತೇಳಿ. ಸಂಡೇ ಇವತ್ತು ನೋಡಿರಿ, ಫುಲ್ ಐತಿ, ಪೂರ್ತಿ ಮೋಡ್ ಐತಿ, ಮತ್ತೆ ಮಳೆ ಹತ್ತಬತ್ತೈತಿ. ಇದು ಹಾಗಾಗಿ ಇವತ್ತು ಯಜಮಾನ್ರ ಬರ್ಡೇ ಸೆಲೆಬ್ರೇಷನ್ ಇವತ್ತು ಮಾಡಾಕತ್ತೀನಿ. ನಾನು ಏನೆಲ್ಲ ಮಾಡ್ತೀನಿ ಎಲ್ಲನೂ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಎದ್ದಾಗಿಂದ ಬೆಳಿಗ್ಗೆ 6 ಗಂಟೆಗೆ ಎದ್ದಿದ್ದು. ಅವ್ರು ಹೋದ್ಬಿಟ್ಲೆ ನಾನು ಎದ್ದೀನಿ. ಈಗ ಒಟ್ಟಿಗೆ ರೂಟೀನ್ ಫುಲ್ ಚೇಂಜ್ ಮಾಡ್ಬಿಟ್ಟು ಇಬ್ಬರು ಗಣೆ ಎದ್ದು ಒಂದು ಟೈಮಿಗೆ ಎದ್ಬಿಡ್ತೀವಿ. ಎದ್ದು ಅವ್ರ ಕೆಲಸಕ್ಕೆ ಅವ್ರ ನನ್ನ ಕೆಲಸ ನಾನು ಚಾಲು ಮಾಡ್ಕೊತೀನಿ. ಈಗ ಇಲ್ಲಿ ನೋಡ್ತಿರ್ಬೋದು. ಇಲ್ಲ ನಿನ್ನೆ ಬಟ್ಟೆ ಒಗ್ದಿದ್ದಿಲ್ಲ ರೀ, ಅಷ್ಟು ಬಟ್ಟೆ ಎದ್ದು ಬಿಟ್ಲೆ ಒಗ್ಕೊಂಡ್ಬಿಟ್ಟೆ. ಆಮೇಲೆ ಮಳೆಯಾರ ಹತ್ತಲಿ ಇಲ್ಲ ಬಿಸಿಲಾರ ಹತ್ತರಿ, ಎರಡು ಹತ್ತಿದ್ರೂ ತೊಂದರೆ ಎಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ಎದ್ದು ಬಿಟ್ಲೆ ಮಾಡೀನಿ ರೀ. ಈಗ ಬಟ್ಟೆ ನೋಡೋಣ. ಅವರೋ ಬಾಳಿದ್ರು ಎಲೆ ಕೆಂಪಿ ಯಜಮಾನ್ರು ಬಟ್ಟೆ ಬಾಳಿದ್ರು. ತಕೋರಿ ಒಂದು ಫೋಟೋ ತಕೋರಿ ಕೆಂಪಿ ಕಾಲ್ ಮಾಡ್ತೀವಿ. ನೀವು ಮಮ್ಮಿ ಪೋಸು ನೈಸ್, ಇದು ಚಂದ ಐತಿ. ಅದ ಪೋಸ್ ಮೂರ ಹುಡುಗ ಅದು ಬಾಗಿಲ ಪೂಜೆ ಮಾಡಿ ಜಾಗ ಮಾಡಿ ಬಂದ್ರೆ ಈಗ ಅಯ್ಯೋ ಕೆಂಪಿ ಸಾಕು. ಮನು ಇವತ್ತು ಮನ್ವಿತಿನ ಕಡೆಯಿಂದ ನೆಲ ವರ್ಷೇನ್ರಿ. ಸಣ್ಣ ಸ್ವಲ್ಪ ಕಲಿಸ್ಕೊಂತ ಹೋಗ್ಬೇಕು. ಕೆಲಸನ ಕಲಿತಾರೆ ಅವರು. ಮೇಯ್ನಾಗಿ ಇಂಡಿಪೆಂಡೆಂಟಾಗಿ ಎಲ್ಲಿ ಹೋದ್ರೂ ಬದುಕ್ಬೋದು ಅವರು. ಈಗಿಂದನೇ ಹೇಳ್ಕೊಟ್ರ. ಆಮೇಲೆ ನಿಮಗೆಲ್ಲ ಅನಿಸ್ಬೋದು ಹುಡುಗ ಸಣ್ಣವ ಅಷ್ಟು ಕೆಲಸ ಹಚ್ತೀರಿ ಹಂಗೆ ಹಿಂಗೆ ಅನಿಸ್ಬೋದು. ನಾವು ಹೆಂಗೆ ಬೆಳೆಸ್ಕೊಂತ ಬರ್ತೀವಿ, ನಾವು ಬೆಳೆದ ವಾತಾವರಣ ಹೆಂಗಾಯಿತು ಹಂಗೆ ನಾನು ಅವ್ನು ಬೆಳೆಸಾಕತ್ತೀನಿ. ನಿಮ್ಗೆ ಹಂಗೆ ಅನ್ನಿಸ್ಬೋದು, ಏನೋ ಗೊತ್ತಿಲ್ಲ. ನಮಗಂತೂ ಹಳೆಗೆಲ್ಲ ಈಗ ನಮ್ಮ ಮನೆಯದನ್ನು ಹೊರಗೇರಿ ನಮ್ಮ ಆದ್ಯ, ನಮ್ಮ ಅಕ್ಕನ ಮಗಳು, ನಿಮಗೆಲ್ಲ ಗೊತ್ತೈತೆ ಆದ್ಯ. ಅವಳಿಗೆ ಅಷ್ಟೇ ರೀ. ಹಳ್ಳಿಗೆಲ್ಲ ಆ ಏಜ್ ಅನ್ನತ್ಲೆ ಈಗ ಒಂದು 7-8 ವರ್ಷ ಅನ್ನತ್ಲೆ ಮಕ್ಕಳೆಲ್ಲ ಬಾಂಡೆ ತೊಳಿತಾರೆ, ಕಸ ಗುಡಿಸ್ತಾರೆ, ಅವನ್ನೆಲ್ಲ ಒರೆಸ್ತಾರೆ. ಅದೆಲ್ಲ ಚಲೋ ಕಲಿಸ್ಬಿಟ್ಟಿರ್ತಾರೆ. ಹಾಗಾಗಿ ನಮ್ಮ ಮನೆಗೆ ನಮ್ಮ ಮನೆ ಕಲ್ಸೀನಿ ಎಲ್ಲನೂ ಕಲ್ತಾನ. ಹಾಗೆ ಅವನದು ಹೊಸ ಚಾನಲ್ ಮಾಡೀವಿ. ನಮ್ಮದು ಫಸ್ಟ್ ಇದು ಚಾನಲ್ನ ಅವ್ನಿಗೆ ಇದು ಮಾಡೀವಿ. ಆ ಚಾನಲ್ನ ಮನ್ವಿತಿನ ತನಕ ಒಂದೊಂದು ಲಾಗ್ಸ್ ಅಂತೇಳಿ ಮಾಡಿರೋದು. ಸಪೋರ್ಟ್ ಮಾಡಿರಿ, ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಆ ಚಾನಲ್ ಒಳಗೆ ಏನಿದ್ರು ಅವರಿಬ್ಬರೇನ ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಅವರಿಬ್ಬರು ಏನು ಮಾಡ್ತಾರೆ, ಅವ್ರದ್ದು ದಿನಚರಿ ಹೆಂಗಿರುತ್ತೆ, ಅವರು ಓದೋದ್ರದ್ದು ಪ್ರತಿಯೊಂದು ಅವ್ರ ಲಾಗ್ಸ್ ಬರುತ್ತೆ. ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಮಕ್ಕಳೆಲ್ಲ ನೋಡ್ತಾರೆ ಅನ್ಕೋತೀನಿ. ಎಷ್ಟೋ ಜನ ವ್ಯವಸ್ಥೆ ತಲೆಮನೆ ಲಾಗ್ಸ್ನ ಭಾಳ ಇಷ್ಟಪಟ್ಟು ನೋಡ್ತಾರೆ ನಮ್ಮ ಮಕ್ಕಳು ಅಂತ ಎಲ್ಲ ನನಗೆ ಹಿಂಗೆ ಸೀರೆ ವಿಷಯವಾಗಿ ಕಾಲ್ ಮಾಡಿದಾಗ ಮತ್ತು ಏನಾದರೂ ನನ್ನ ನಂಬರ್ ಒಂದು ಕೊಟ್ಟಿರ್ತಾನೆ. ಈಗ ಹಂಗೆ ಕಾಲ್ ಮಾಡಿದಾಗ ಭಾಳ ಜನ ಹೇಳ್ತಾರೆ. ಒಟ್ಟಿನಲ್ಲಿ ಅವ್ರದ್ದೊಂದು ಇರಲಿ ಅಂತೇಳಿ ನಾನು ಚಾನಲ್ ಮಾಡೀನಿ. ಒಂದು ರೂಢಿನ ಏನಿರುತ್ತೆ, ಅವ್ರು ಹೆಂಗೆ ಓದ್ತಾರೆ, ಏನು ಮಾಡ್ತಾರೆ, ಟೋಟಲ್ ಸುಮ್ಮನೆ ಎಲ್ಲನೂ ಶೇರ್ ಮಾಡ್ಕೊತೀನಿ. ಆ ಲಿಂಕು ಹಾಕಿರ್ತೀನಿ, ನಾನು ಕಮೆಂಟ್ ಒಳಗೆ ಪಿನ್ ಮಾಡ್ತೀನಿ. ದಯವಿಟ್ಟು ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಚಾನಲ್ನ ಸಪೋರ್ಟ್ ಮಾಡಿರಿ. ಬರ್ರಿ ಈಗ ಹಾಗೆ ಅದು ಆಯಿತು. ಈಗ ನಾವು ಏನು ಮಾಡ್ತೀವಿ ಅಂದ್ರೆ ಬೆಳಿಗ್ಗೆ ಮನ್ವಿತಾನ ಎಲ್ಲ ವರ್ಷ ಇವತ್ತು ಮನೆ ದೇವ್ರ ವಾರ. ಮನು ಬಾ ನಾಷ್ಟ ಮಾಡಪ್ಪ. ತನಗೆ ಹಾಕ್ಬಿಟ್ಟೀನಿ ರೀ. ಅವಾಗ ನಾನು ಊಟ ಮಾಡಿಸಿದಷ್ಟು ನಾಷ್ಟ ಹೊಟ್ಟೆ ತುಂಬ ತಿನ್ನೋದು ಇಲ್ಲ. ಒಂದೇ ಚಮಚ ಹಾಕ್ಬಿಟ್ಟಿನಿ, ಇಷ್ಟು ಹುಷ ಅಂದ್ರಾಗ. ಈಗ ನಾವಿಬ್ರು ನಾಷ್ಟ ಮಾಡ್ತಿದ್ದೆ. ನಮ್ಮ ಯಜಮಾನ್ರಿ ಕರ್ತೆ ಯಜಮಾನ್ರಿ ಇಲ್ಲ, ವಾತಾವರಣ ಭಾಳ ಇದೈತಿ, ಗಿರಾಕಿ ಬಿಟ್ಟು ಬರೋಕ್ಕಾಗಲ್ಲ, ನೀವು ಮಾಡ್ಕೊರಿ, ನಾವು ಹೊರಗೆ ತಿಂತೀನಿ ಅಂದರು. ಹಾಗಾಗಿ ಈಗ ನಾನು ನಾಷ್ಟ ಮಾಡ್ತಾಯಿದ್ದೆ. ತರಕಾರಿ ಉಪ್ಪಿಟ್ಟು ಮಾಡೀನಿ, ತಿಂದು ಮತ್ತು ಇವತ್ತಿನ ಸ್ಪೆಷಲ್ ಅಡುಗೆಗಳನ್ನೆಲ್ಲ ಏನೇನೆಲ್ಲ ಮಾಡ್ತೀನಿ ಚಲೋ ಮಾಡ್ಕೊತೀನಿ. ಹೆಂಗೋ ಬಟ್ಟೆನೇ ಇಲ್ಲರ ಒಮ್ಮಲ್ಲೇ ಇವತ್ತಿನ ಅಷ್ಟ ಒಂದು ಸ್ವಲ್ಪ ಆಮೇಲೆ ಹೊಕ್ಕೊಂಡ್ರೆ ಆಯಿತು. ಇದನ್ನು ಮುಗಿಸ್ಕೊಂಡು ಏನೇನೆಲ್ಲ ಮಾಡ್ತೀನಿ ಎಲ್ಲ ಶೇರ್ ಮಾಡ್ತೀನಿ. ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ವಿಡಿಯೋನ. ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿರಿ. ಏನು ಸ್ಕಿಪ್ ಮಾಡಬೇಕು ಸ್ನೇಹಿತರೆ. ನೋಡ್ರಿ, ಮಧ್ಯಾಹ್ನ ಊಟಕ್ಕೆ ನಾನು ಇವತ್ತು ಸ್ಪೆಷಲ್ ಮಾಡೀನಿ. ಬಿಸಿಬೇಳೆ ಬಾತ್ ಮಾಡೀನಿ. ಎಷ್ಟೋ ದಿನನೇ ಆಗಿತ್ತು ಮಾಡಿ, ಹಾಗಾಗಿ ಇವತ್ತು ಮಾಡೀನಿ. ಇದಕ್ಕೆ ತುಪ್ಪ ಒಂದಿಲ್ರಿ, ಸೂಪರಾಗೈತಿ. ನೋಡ್ರಿ, ಬಿಸಿಬೇಳೆ ಬಾತ್ ಅಂದ್ರೆ ಅನ್ನ ಸಾರು ಮಾಡಿ ಕಲ್ಸೋದನ ಏನೋ ಒಂದು ಅನ್ಕೋ ಹಂಗೆ ಇರ್ತದಲ್ಲ. ಹೋಟ್ಲದೇನಲ್ಲ ಅದಲ್ಲ, ಅದು ದಾಲ್, ಅದು ದಾಲ್ ಕಿಚಡಿ. ದಿಸ್ ಇಸ್ ಬಿಸಿಬೇಳೆ ಬಾತ್. ಬುಂದಿ ಕೊಡಿ ನಮ್ಮ ಸೈಡ್ ಬುಂದಿ ಹಾಕ್ತೀನಿ. ಹಾಕಪ್ಪ ಈ ಕಪ್ಪಾಗ ಅದು ಸರ್ವ್ ಮಾಡೋಣ ನಾವು. ನಡುವ ಮಿಡ್ಲ್ ಅಲ್ಲ, ಸೈಡ್ ನಾನು ನಡುವ
ಕಾಳುಗಳು ಹಾಕಲ್ಲ. ಇದ್ರೊಳಗೆಲ್ಲ ಧಾನ್ಯಗಳು ತರಕಾರಿಗಳು ಇರ್ತೈತೇನ್ರಿ? ಹ್ಞೂ ಇದು ನೋಡಿ ಇದು ಮಲ್ಕೊ ಸೊಪ್ಪನಿ ಹಾಕೋ ಸರಿ ಈಗ ಹಿಂಗೆ ತರಕಂತ ಹೋಗಿದ್ವಿ. ಬಹುವನಂಗೆ ಹೋಗಿ ಬಂದ್ವಿ ನಾವು. ಎಡ ತೊಗೊಂಡು ಬಂದ್ವಿ. ಬಹುವನಂಗೆ ಗೌವನಂಗೆ ಮಮ್ಮಿ ಟೇಸ್ಟ್ ಮಾಡಿ ನೀನು. ನನ್ನ ಕೆಂಪಿ ಸಂಡೇ ಸ್ಪೆಷಲ್ ಬಿಸಿಬೇಳೆ ಬಾತ್. ಮುಡ್ತೀನಿ ನೋಡಿ. ಹಂಗಾಗಿತ್ತು ಡನ್. ಮಸ್ತ್ ಆಯ್ತು. ಚಲೋ ಆಯ್ತಂತೆ. ಆರ್ಬೇಕು ಅದೊಂದು ಸೆಟ್ಟು. ಬಿಸಿಬೇಳೆ ಬಾತ್ ಅಡಿಗೆ ಬಿಸಿ. ಹೌದಾ? ಬಿಸಿ ಬಿಸಿದಾಗ ಒಳಗೆ ಉಣ್ಬೇಕಾ ನಂಗೆ? ಹೌದಾ? ಆರಿದ ಬಾತ್. ನಮ್ಗೆ ಆರಿದ ಬಾತ್ ಬೇಕು, ಬಿಸಿಬೇಳೆ ಬಾತ್ ಬೇಡ. ಬಿಸಿಬೇಳೆ ಬಾತ್ ನಮ್ಗೆ ಬರ್ರಿ. ಸ್ನೇಹಿತರೆ ನೋಡ್ರಿ ಟೈಮ್ 5 ಗಂಟೆ ಐತಿ. ಯಜಮಾನ್ರು ಎದ್ದು ಅಂಗಡಿಗೆ ಹೋದ್ರು. ನೋಡ್ತಿರ್ಬೋದು ವಾತಾವರಣ ಮಾಡಾಗೈತಿ. ಅರ್ಧಂಬರ್ಧ ಇಲ್ಲಂತೂ ಫುಲ್ ಮಾಡೈತಿ. ಈ ಕಡೆ ಸ್ವಲ್ಪ ಕ್ಲಿಯರ್ ಐತಿ ಮೋಡ. ಮಳೆ ಬರ್ತ್ರಿ ಇದು ಮತ್ತೆ ಸಂಜೆ ಬರ್ಬೋದು ಅಂತ ಅನ್ಕೋತೀನಿ. ಅದಕ್ಕೆ ನಮ್ಮ ಕೆಲಸ ನಾವು ಮಾಡಿ ಮುಗಿಸ್ಬಿಡೋಣ. ನಿನ್ನೆ ಬರ್ಡೇ ನಿನ್ನೆ ಮಾಡೋಕ್ಕಾಗಿಲ್ಲ ಈ ಮಳೆ ಸಲುವಾಗಿ. ಅದಕ್ಕೆ ಇವತ್ತು ಎಲ್ಲೂ ಹೊರಗಿಂದ ತರೋದು ಬೇಡ ಅಂಥೇಳಿ ನಾವೇ ತಯಾರಿ ಮಾಡಾಕತ್ತೀವಿ. ಇವನು ಮಲ್ಕೊಂಡಿದ್ದೆ, ಎದ್ದು ಬಂದಾನೆ ಈಗ ಇವು ಬೆಳಿಗ್ಗೆ ಹೋಗೋದಕ್ಕಿದ್ದು ಬಟ್ಟೆ ತಗೋಬೇಕು. ಮನ್ವಿ ತೆಗೆದು ಕಸ ಹುಡುಗಿ ಬಾಗಿಲು ನೀರು ಹಾಕಿ ಬಾ ಅಂತೇಳಿ ಅಂದರೆ ತನ್ನ ಇನ್ನೂ ಎದ್ದಿಲ್ಲ. ನೋಡ್ರಲ್ಲಿ ಟೈಮ್ 5:10 ಆಗೈತಿ. ನಾನೀಗ ತಡ್ರಿ ಫ್ರಂಟ್ ಹಾಕೋತೀನಿ ಕ್ಯಾಮ್ರಾ. ಮಾಡತ್ತೀನಿ ರೀ ನಾನೇ ನನ್ನ ಕೈಯಾರೆ ಕೇಕ್ ಮಾಡಿ ಯಜಮಾನ್ರ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕಂತೇಳಿ ಅಂದ್ಕೊಂಡೀವಿ. ಹಾಗಾಗಿ ಗೋಧಿ ಹಿಟ್ಟಿಂದು ಕೇಕ್ ಮಾಡಾಕತ್ತೀನಿ. ಹೆಂಗೆ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು. ಪ್ರತಿಯೊಂದು ಇವತ್ತು ಬಿಸಿಬೇಳೆ ಬಾತ್ ಶೇರ್ ಮಾಡ್ಬೇಕಂತ ಅಂದ್ಕೊಂಡೆ. ಮೊಬೈಲ್ ಸಿಕ್ಕಾಪಟ್ಟೆ ಹ್ಯಾಂಗ್ ಆಗತೈತೆ ರೀ. ಇದು ಎಂಥ ಯಾವ ಮೂರ್ತದ ತೊಗೊಂಡ್ವೇನೆ. ಈ ಮೊಬೈಲ್ ಮಾತ್ರ ಓಸ್ಟ್ ಐತಿ. ಭಾಳ ಸ್ಟೋರೇಜ್ ಜಾಸ್ತಿ ಹಿಡಿತೈತೆ ಅನ್ನೋ ಒಂದು ಕಾರಣಕ್ಕೆ ತೊಗೊಂಡ್ವಿ. ಕ್ಯಾಮ್ರಾ ಕ್ಲಿಯರ್ ಐತೆ ಖರೆ, ಬಟ್ ಬೇಗ ಹೀಟ್ ಆಗುತ್ತೆ, ಬೇಗ ಸ್ಟ್ರಕ್ ಆಗುತ್ತೆ ಮೊಬೈಲು. ಒಂಚೂರು ಹಾಟ್ಸ್ಪಾಟ್ ಕನೆಕ್ಟ್ ಮಾಡ್ಕೊಂಡ್ರೆ ಆಯ್ತು, ಮೂರು ಹೋತು, ಫುಲ್ ಸ್ಟ್ರಕ್ ಆಗ್ಬಿಡ್ತೈತೆ ಮೊಬೈಲ್. ನಾ ಇನ್ನೊಂದು ಮೊಬೈಲ್ಗೆ ಹಾಟ್ಸ್ಪಾಟ್ ಕನೆಕ್ಟ್ ಮಾಡೋದ್ರಿಂದ ಇದು ಪೂರ್ತಿ ಹೀಟ್ ಆಗುತ್ತೆ. ಆಮೇಲೆ ಫುಲ್ ವಿಡಿಯೋ ಸ್ಟ್ರಕ್ ಆಗ್ಬಿಟ್ಟೈತಿ. ನಾನು ಎಲ್ಲೋ ಮಾತಿರುತ್ತೆ, ಎಲ್ಲಿದೋ ವಿಡಿಯೋ ಇರುತ್ತೆ, ಈ ಥರ ಆಗತ್ತೈತಿ. ಹಾಗಾಗಿ ಮಧ್ಯಾಹ್ನದ ಅದ್ರಾಗ ವಿಡಿಯೋ ಅಪ್ಲೋಡ್ ಮಧ್ಯಾಹ್ನ ಇಡೋಕೆ ಕೊಟ್ಟಿರ್ತೀನಲ್ಲ, ಆಗಲಿಲ್ಲ ಶೇರ್ ಮಾಡ್ಕೊಳಕ್ಕೆ. ಬಿಸಿಬೇಳೆ ಬಾತು ಸೂಪರಾಗಿತ್ತು. ಈಗ ನಾವು ಮಾಡಿಸ್ಬೇಕಾಗಿರೋದು ಕೇಕ್ ಮತ್ತು ಜಾಮೂನ್ ಮಾಡ್ಬೇಕು ರೀ. ಫಸ್ಟ್ ಕೇಕಿಗೆ ಇಟ್ಬಿಡ್ತೀನಿ. ಕೇಕ್ ಬೇಗ 40 ನಿಮಿಷ ಬೇಕಲ್ಲ, ಹಾಗಾಗಿ ಕೇಕ್ ಬ್ಯಾಟರ್ ರೆಡಿ ಮಾಡಿ ಅದನ್ನ ಕೇಕ್ ಮಾಡೋಕ್ಕೆ ಇಟ್ಟು ಜಾಮೂನ್ ಮಾಡ್ತೀನಿ. ಬನ್ನಿ ಹೆಂಗೆ ಮಾಡ್ತಿದ್ದ ತೋರಿಸ್ತೀನಿ. ಏನೇನು ಬೇಕಾಯ್ತು ಮೊಸರು ಬೇಕಾಯಿತು, ಮೊಸರು ತರಿಸಿಟ್ಟೀನಿ. ಹಾಲು ಬೇಕಾಯಿತು, ಹಾಲು ಕಾಯಿಸಿಟ್ಟೀನಿ. ಮಿಕ್ಕಿದೆಲ್ಲ ಗೋಧಿ ಹಿಟ್ಟು, ಸಕ್ರೆ, ಆಮೇಲೆ ಏನದು ಅಡುಗೆ ಸೋಡಾ ಎಲ್ಲ ಐತಿ. ಇಷ್ಟ ರೀ, ಬೇರೆ ಏನು ಹಾಕಲ್ಲ. ಏಲಕ್ಕಿ ಐತಿ. ಇಷ್ಟನ್ನ ಯೂಸ್ ಮಾಡಿಕೊಂಡು ನಾನು ಕೇಕ್ ಮಾಡೋದು ಸೂಪರಾಗಿ ಮಾಡ್ತೀನಿ. ಲಾಸ್ಟ್ ಟೈಮ್ ಹೋದ ವರ್ಷ ಒಂದ್ಸರಿ ಮಾಡಿದ್ದೆ, ಮಸ್ತ್ ಬಂದಿತ್ತು. ಬಟರ್ ಪೇಪರ್ ಇಲ್ದನ ಏನಿಲ್ಲನ ಗ್ಯಾಸ್ ಮೇಲೆ ಆರಾಮಾಗಿ ಮಾಡ್ಕೊಬಿಟ್ಟು ಸ್ಟಾರ್ಟ್ ಮಾಡೋಣ ಬರ್ರಿ ಸ್ನೇಹಿತರೆ. ಈಗ ನೋಡ್ರಿ, ನಾನು ಕೇಕ್ ನಿಮ್ಗೆ ಮಾಡೋದನ್ನ ರೆಡಿ ಮಾಡೋದನ್ನ ನಿಮ್ಗೆ ಶೇರ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಯಾಕಂದರೆ ನನ್ನ ಮೊಬೈಲ್ ಭಾಳ ಹಾಳಾಗಿ ಹೋಗಿದ್ದು, ಸಾಕಾಗಲ್ಲಿ ಮಾಡೋಕ್ಕಾಗಲ್ಲ. ರೆಡಿ ಮಾಡಿ ಇಟ್ಟಿನಿ ಆಲ್ರೆಡಿ. ಈಗ ಫ್ರೀ 10 ನಿಮಿಷ ಇಟ್ಟು ಆಮೇಲೆ ಬ್ಯಾಟರ್ ರೆಡಿ ಮಾಡಿ ಹಾಕಿ ಇಟ್ಟೀನಿ. 40 ನಿಮಿಷ ಬಿಟ್ಟು ನೋಡ್ಬೇಕು ಅದನ್ನು. ಆಮೇಲೆ ತೋರಿಸ್ತೀನಿ ನಾನು ನಿಮ್ಗೆ. ಇಮಿಡ್ಲಿ ತೋರಿಸಲ್ಲ, ಇಲ್ಲ ಹಾಫ್ ಆನ್ ಅವರ್ ಆದಮೇಲೆ ಒಂದ್ಸಲ ಚೆಕ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದೈತೆ ಅಂತೇಳಿ. ನೋಡೋಣ ಏನೇನು ಮಾಡೀನಿ ಅಂತೇಳಿ. ನಾವು ರೊಟ್ಟಿ ಹಂಚಿಟ್ಟಿವ್ರಿ, ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ದಬ್ಬಾಕೀನಿ. ಆ ಪ್ಲೇಟ್ ಮೇಲೆ ಕೇಕ್ ಬ್ಯಾಟರ್ ಹಾಕಿರೋ ಬೌಲ್ ಇಟ್ಟೀನಿ, ಅದ್ರ ಮೇಲೆ ಮುಚ್ಚ ಹಂಚೀನಿ. ನಮ್ಮನೆ ಏನಾಯಿತು ಅದನ್ನ ಉಪಯೋಗಿಸಿ ನಾವು ಮಾಡೋದು. ಆಮೇಲೆ ಕೇಕ್ ಬ್ಯಾಟರಿಗೆ ಮೊಟ್ಟೆ ಹಾಕಿಲ್ಲ, ಮತ್ತೆ ಹಾಕಿಲ್ಲ ಕಂದ ಫ್ಲೋರ್ ಅಲ್ಲ, ಫ್ಲೋರ್ ಮೈದಾ ಹಿಟ್ಟು ಬಳಸಿಲ್ಲ, ಗೋಧಿ ಹಿಟ್ಟು ಬಳಸಿವ್ರಿ. ಆಮೇಲೆ ತತ್ತಿ ಹಾಕಿಲ್ಲ, ಹಾಕ್ಬೇಕಿತ್ತಿಲ್ಲ ತತ್ತಿನ ಇಷ್ಟ ಆಗಲ್ಪ. ಈಗ ನೋಡ್ರಿ, ಹಂಗಾಗಿ ಅದು ಅಲ್ಲಿ ಆಗ್ತಿರ್ತೈತಿ. ಈ ಕಡೆ ನಾವು ಜಾಮೂನ್ ಹಿಟ್ಟು ಕಲ್ಸಾಕತ್ತೀವಿ. ಒಂದು ಸಣ್ಣ ಪ್ಯಾಕೆಟ್ ಹಾಲು ಆ ಕಡೆ ಕೇಕ್ ಬ್ಯಾಟರ್ಗೆ ಸ್ವಲ್ಪ ಆಯಿತು. ಈಗ ಇಲ್ಲಿ ಇದನ್ನು ಜಾಮೂನ್ ಹಿಟ್ಟು ಕಲ್ಸೋಕೆ ಸ್ವಲ್ಪ ಆಗುತ್ತೆ. ನಾನು ನೀರು ಹಾಕಿ ಕಲಸಲ್ಲ, ಯಾವಾಗ ಮಾಡಿದಾಗ ಜಾಮೂನ್ನ ಹಾಲಿನ ಕಲಿಸಿರ್ತೀನಿ. ಒಂದೇ ಸರಿ ಏನೋ ನೀರು ಹಾಕಿದ್ದು ಅನ್ಸುತ್ತೆ. ನೀರು ಹಾಕಿದ್ದು ಕಟ್ಟಿರ್ತಾರ ಅದಿಲ್ಲ. ನೀರು ಹಾಕಿದ್ದಕ್ಕೆ ಕೆಟ್ಟಿದ್ದಿಲ್ಲ, ಅದು ತೆಳ್ಳಗೆ ನಾದಿದ್ದೆ ಹಿಟ್ಟನ್ನ ಗಟ್ಟಿ ಮಾಡ್ಕೊಂಡಿದ್ದಲ್ಲ.
ಅದಕ್ಕೆ ಕೆತ್ತಿತ್ತು. ಈಗ ಇದನ್ನು ಮಾಡೋಕ್ಕೆ ಇಟ್ಟು ಇವನು ಮನು ಮಾಡ್ತಾನಂತ್ರಿ, ರೌಂಡ್ ಉಂಡೆ ಮಾಡ್ತಾನಂತ. ಅವ್ನ ಕೈಯಾಗ ಕೊಡ್ತೀನಿ. ಒಳಗಿನ ಕಸ ಹೊಡ್ಬೇಕು. ಮನು ಹೊರಗಿಂದ ಬಂದಾನ. ಒಳಗಿನ ಕಸ ಹುಡುಗಿ ಕೊಟ್ಟರೆ ಅವನು ದೀಪ ಹಚ್ತಾನ. ಆಮೇಲೆ ಸ್ನೇಹಿತರೆ, ಈಗ ನೋಡ್ರಿ, ಆ ಕಡೆ ಒಂದು ಕಡೆ ಪಾಕ ಹಾಕಿಟ್ಟು ಬಂದೀನಿ, ಒಂದು ಕಡೆ ಕೇಕ್ ಇಟ್ಟಿನಿ. ಈ ಕಡೆಗೆ ನಾವು ಜಾಮೂನು ಉಂಡೆ ಮಾಡಾಕತ್ತೀನಿ. ಈಗ ಮನು ನಾ ಬರೋಳಿಗೆ ಮಾಡ್ಬೇಡ ಮಮ್ಮಿ, ನಾನು ಮಾಡ್ತೀನಿ, ಮಮ್ಮಿ ನಾನು ಮಾಡ್ತೀನಿ ಅಂತಂದ. ಹಾಗಾಗಿ ವೇಟ್ ಮಾಡಿದೆ. 5 ನಿಮಿಷ ಅಲ್ಲ 10 ನಿಮಿಷ ನಂದೈತೆ. ಅದು ಹಿಟ್ಟು ನಾದೈತಿಲ್ಲ. ಒಂದು ದೀಪ ಹಚ್ಚಿ ಮಾಡಿ ಬರತ್ಲೆ, ಪೂಜೆ ಮಾಡಿ ಬರತ್ಲೆ. ಈಗ ಇದು ಮಾಡಿ ಒಂದು ಫ್ರೈ ಮಾಡಬೇಕು ರೀ. ಆ ಕಡೆ ಪಾಕ ಬರ್ತೈತಿ ಅನ್ನೋದು ಆಫ್ ಮಾಡಬೇಕು. ಹೋಗಿ ಮಳೆ ಬರಂಗೈತಿ, ಗುಡುಗು ಐತಿ, ಸ್ವಲ್ಪ ಗಾಡಿನ ಐತ್ರಿ. ನೋಡ್ಬೇಕು ಮಳೆ ಅಂತ. ಅದಕ್ಕೆ 1 ನಮ್ಮ ಕೆಲಸ ನಾವು ಮಾಡ್ಕೊಂಡ್ಬಿಟ್ರೆ ಆಯ್ತು ಅಂತೇಳಿ ಇವತ್ತು ಸಂಜೆನೇ ಚಾಲು ಮಾಡ್ತೀವಿ. ಮಳೆ ಕೆಲಸ ರಾತ್ರಿ ಗಡಿ ಈ ಕಡೆಗೆ ಎಲ್ಲ ನೋಡೋಣ ಏನೇನು ಆಕೈತಿ ಅಂತ. ಎಲ್ಲ ಒಣಗ ಕೊಟ್ಟಿರ್ತೀರಿ ಇರಲಿ ಅನ್ನೋದು. ನಂಗೆ ಸಾಕ ಎಷ್ಟು ನಿಮಿಷ ಆಯ್ತು? 1 ನಿಮಿಷ ಆಯ್ತಾ? ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಏನು ಮಾಡಕ್ಕಂತ ಅಂತ ನೋಡೋಣ. ಮಮ್ಮಿ ಏನು ಮಾಡಕ್ಕಂತಿ? ಜಾಮೂನ್ ಫ್ರೈ ಮಾಡಾಕಿದ್ದೆ ನಾನು. ನಮ್ಮ ಒಲಿ ನೋಡ್ರಿ, ಅಲ್ಲಿ 3 ಒಲಿ ಫುಲ್ ಬಿಸಿ ಆಗ್ಬಿಟ್ಟವು. ಇದು ಕೇಕ್ ಆಗಾಕತ್ತೈತಿ. ಇಲ್ಲಿ ಜಾಮೂನ್ ಫ್ರೈ ಮಾಡಕ್ಕೆ ಎಣ್ಣೆ ಇಟ್ಟೀನಿ. ಇಲ್ಲಿ ಜಾಮೂನಿಗೆ ಪಾಕ ರೆಡಿ ಮಾಡಾಕತ್ತೀನಿ, ಕೆಚ್ಚಾಕತ್ತೀನಿ. ಈಗ ಇದು ಕಾಲ್ಸಲ ಎಣ್ಣೆ ಏನು ಕಾಲಿಲ್ರಿ, ಇನ್ನು ಫ್ರೈ ಮಾಡೋಣ. ಇಲ್ಲಿ ಹೊರಗಂತೂ ವಾತಾವರಣ ಅನಾಹುತ ಐತಿ. ಆದ್ರೆ ನಿಜ ಹೇಳ್ಬೇಕು, ಎಲ್ಲ ಸಿಹಿನ ಮಾಡಾಕತ್ತೀನಿ. ಖಾರದ ಏನೆಲ್ಲ ನಾನು ಖಾರ ತಿನ್ಬೇಕಂತ ಹೇಳ್ತೈತಿ. ಅಟ್ಲೀಸ್ಟ್ ಚಹಾ ಸತ್ತಿಗೆ ಕುಡಿಯೋಣ. ಹಾಲು ಎಡಕ್ಕೆ ಖಾಲಿ ಆಗ್ಬಿಡ್ತಾವೆ. ಸಣ್ಣ ಪ್ಯಾಕೆಟ್ ಹಾಕಿದ್ದೆ. ಜಾಮೂನಿಗೆ ಕೇಕಿಗೆ ಆಯಿತು. ಇಲ್ಲೇ ಏನೂ ಇಲ್ಲ, ಬಜ್ಜಿ ಗಿಜ್ಜಿ ತರ್ಸಕ್ಕೆ. ಈ ಹೋಟೆಲ್ ತೆಗ್ದಿಲ್ಲ ಅಲ್ಲ, ತೆಗ್ದಿಲ್ಲ ಇವತ್ತು. ದಿನ ತೆಗೆಯಲ್ಲ ಅವರು. ಸಂಜೆ ಬೆಳಿಗ್ಗೆ ಎಷ್ಟ ಇರುತ್ತೆ. ಬಜ್ಜಿ ಎಣ್ಣೆ ಕಾಯ್ತು. ನಾವು ಬಡ ಜಾಮೂನು ಫ್ರೈ ಮಾಡ್ತೀವಿ ನೋಡ್ರಿ. ಒಂದೊಂದು 10 ಫ್ರೈ ಅನ್ರಿ. ಆಮೇಲೆ ಸಾಕು. ಅದನ್ನು ಫ್ರೈ ಆಗಬೇಕು ಅಂತ. ಜಾಮೂನ್ ರೆಸಿಪಿ ಮಾಡೋದು ತಡ ಅಲ್ರಿ, ಬೇಗ ಆಗ್ಬಿಡುತ್ತೆ. ಈಸಿ ಕೆಲಸ. ಒಂದು ಈಸಿಯಾಗಿ ಸ್ವೀಟ್ ಮಾಡ್ತೀವಪ್ಪ ಅಂದ್ರೆ ಅದು ಜಾಮೂನ್ ಮಾತ್ರ. ಜಾಮೂನು ಶಾವಿಗೆ ಪಾಯಸ ಅಲ್ಲ, ಬೇಗ ಆಗೋದು. ನೋಡಿ ಎಣ್ಣೆ ಕಾಲೈತಿ, ಒಂದು ಫ್ರೈ ಆಯ್ತು. ಗೋಲ್ಡ್ ಕಲರ್ ಬರೋ ನೀವು ಮಾಡಿ ಮಮ್ಮಿ, ಮಾಡಬೇಡ. ಗೋಲ್ಡಲ್ಲಿ ಹೆಚ್ಚಿಗೆ ಆಗ್ತದೆ. ಅಲ್ಲೇ ಬೇಗ ತೆಗಿಲ್ಲ. ಹಾಂ, ಬೇಗ ತೆಗಿ. ಇದಕ್ಕೆ ಪಾಕಕ್ಕೆ ಹಾಕಿದ ಕಲರ್ ಬರ್ತಿದೆ, ಗೋಲ್ಡ್ ಬರುತ್ತೆ ಅದು. ಈಗ ಹಂಗ ಅನ್ನೋದು. ಈಗ ಹಂಗೆ ಬರ್ತ ಸಣ್ಣ ಇಡಂತಾರೆ. ಇದನ್ನು ಸಣ್ಣ ಸ್ವಲ್ಪ ಮಿಡಲ್ ನೀ ಯಾಕೆ ಮಿಡ್ಲಾಗಿ ಬಿಡಲ್ಲ ಹಿಂಗೆ ಸೈಡ್ ಮತ್ತೆ ಕೈ ಹಿಡಿದ್ರೆ ನಮ್ಮ ಮನೆ ದೊಡ್ಡ ಮಾಡ್ಬಿಟ್ಟೇನ್ರಿ ಜಾಮೂನ್ನ. ಸಾಕು ದೊಡ್ಡ ಆಗಿತ್ತು. ಅದೇ ಎಷ್ಟು ದೊಡ್ಡ ನಾವು ಪಾಕಕ್ಕೆ ಹಾಕಿದ್ ನೋಡು ಅಂತಾರೆ. ಎಷ್ಟು ದೊಡ್ಡ ಇದಾಗಿರ್ಬೇಕ ನೋಡೋದು. ಪಾಕ ಅದೇನೋ ಒಂಚೂರು ಪಾಕ ಬಂದಿಲ್ಲ, ಬರೀ ನೀರೈತಿ. ಸಕ್ಕರೆ ಎಷ್ಟು ಹಾಕಿರಿ ಸರಿ ಮಮ್ಮಿ? ಸಕ್ಕರೆ ಎಷ್ಟು ಹಾಕಿರಿ? ಸಕ್ಕರೆ ಸ್ವಲ್ಪ ಕಡಿಮೆ ಹಾಕಿವಿ ಇವತ್ತು. ಅದಕ್ಕೆ ಹಂಗಾಗಿತ್ತದು. ನೋಡ್ರಿ, ನಮ್ಮ ಕೇಕ್ ರೆಡಿ ಆಗೈತಿ. ಆಫ್ ಮಾಡೀನಿ, ತೋರಿಸ್ತೀನಿ. ಇನ್ನೊಂಚೂರು ಅಲ್ಲೇ ಇರಲಿ ಅಂತೇಳಿ ಬಿಟ್ಟಿನಿ. ಸೂಪರ್ ಬಂದೈತಿ ಕೇಕ್ ಮಾತ್ರ. ಜಾಮೂನು ಈಗ ಪಾಕಕ್ಕೆ ಹಾಕೋದಷ್ಟ. ಇನ್ನೂ ಸ್ವಲ್ಪ ಬಿಸಿ ಐತ್ರಿ, ಸ್ವಲ್ಪ ಉಗುರು ಬೆಚ್ಚಗೆ ಆಗಲಿ ಅಂತೇಳಿ ಬಿಟ್ಟಿನಿ ಅಷ್ಟ. ಮೊನ್ನೆ ಸರಿ ಭಾಳ ಮಾಡಿದ್ದೆ, ಇವತ್ತು ಸ್ವಲ್ಪ ಕಡಿಮೆ ಮಾಡ್ಕೊಂಡಿನಿ ರೀ. ಕರೆಕ್ಟ್ ನಮ್ದು ಈ ಕೆಲಸ ಅಡಿಗೆ ಆಗತ್ಲೆ ನೋಡ್ರಿ ಮಡಿ ಚಾಲು ಆಗೈತೆ ಹೊರಗೆ. ಭಾರಿ ಕಾಳಜಿ ಇರೋ ಹುಡುಗ. ಮೊದ್ಲು ಹಾಕೋತಾನೆ ಮ್ಯಾಟ್ ಒಳಗೆ. ನಾನು ಹಾಕಿದ ಒಳಗೆ ಹಾಕೋಣ ನೋಡ್ರಿ. ಮಳೆ ಬರಾಕತ್ತಿತ್ತು. ಈಗ ಇವತ್ತು ಗಾಳಿ ಅಂತ ತೆಗ್ದಿಲ್ಲ ರೀ. ಮತ್ತು ಮಳೆನೂ ಸ್ಲೋ ಐತಿ, ಸಣ್ಣ ಐತಿ. ಜೋರು ಆತಂದ್ರೆ ಗಾಳಿ ಬಿಡ್ತಾನೆ, ಕರೆಂಟ್ ತೆಗೆದು ಬಿಡ್ತಾರೆ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಅಡುಗೆ. ಸರಿ ಅಪ್ಪಾಜಿ, ಈಗಂತ ಕೇಕ್ ಆಯಿತು, ಸ್ವೀಟ್ ಮತ್ತು ಜಾಮೂನ್ ಆಯಿತು. ಮತ್ತು ಖಾರ ಏನು ಮಾಡೋದು ಹೇಳಿ ಈಗ? ಹಂಗಲ್ಲೇ ಊಟಕ್ಕಲ್ಲೇ ಮಂಗ್ಯ ಮಡಕಿ ತಿನ್ಮಕತ್ತೇನ? ಊಟಕ್ಕೆ
ಹಾಂ ರೆಸಿಪಿ ಹೇಳ್ಕೊಡ್ತೀನಿ ನೋಡ್ರಿ. ಜೂಜಿ ಬವೆ ಹಾಕಿ ಫ್ರೈ ಮಾಡಿ ಅನ್ನ ಮಿಕ್ಸ್ ಮಾಡಿದ್ರೆ ಮುಗಿತ್ರಿ ರೆಸಿಪಿ. ಜೀರಿಗೆಗೆ ಅಲ್ಲ ಅನ್ನಕ್ಕೆ ಜೀರಿಗೆ ಮಿಕ್ಸ್ ಮಾಡಿ ಫ್ರೈ ಮಾಡ್ಬೇಕಂತ್ರಿ. ಜೀರಾ ರೈಸ್ ಆತಂತ್ರಿ ಅದು. ಹಾಂ ಹೇಳಿ. ಜೂಜಿ ಫ್ರೈ ಮಾಡಿ ಅನ್ನ ಮಿಕ್ಸ್ ಮಾಡಿ. ಜೀರಿಗೆ ಫ್ರೈ ಮಾಡಿ ಅನ್ನ ಮಿಕ್ಸ್ ಮಾಡ್ಬೇಕು. ಮಮ್ಮಿ ಇಲ್ಲೊಂದು ಗಾರ್ಲಿಕ್ ರೈಸ್ ಮಾಡ. ಗಾರ್ಲಿಕ್ ರೈಸ್ ನೋಡ್ತೀನಿ ತೊ ಅದನ್ನ ಮಾಡ್ತೀನಿ. ಇಲ್ಲ ಜೀರಾ ರೈಸ್ ಗಾರ್ಲಿಕ್ ರೈಸ್ ಅದಕ್ಕೊಂದು ಹೆಸರು ಇಟ್ಟೇನ. ನೋಡ್ರಿ ಕೇಕ್ ರೆಡಿ ಆಗೈತಿ. ಬಿಡ್ಸಾಕತ್ತೀನಿ. ಇಷ್ಟೊತ್ತು ತಣ್ಣಗಾಗ್ಬಿಟ್ಟಿದ್ದೆ. ತಣ್ಣಗಾಗೈತಿ. ಸುತ್ತ ಬಿಡಿಸಿದಿ. ಇವ್ರು ಅಂತ ಅವ್ರ ಪಪ್ಪ ಕಟ್ ಮಾಡೋರಿಗೆ ಇರೋ ತಡಿತಾರ ಎಲ್ಲ ಆ ಕಡೆ ಆಡಾಗ್ತಾರ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಬರ್ತ ಕೇಕ್ ಬರ್ತು. ಇದು ಬಟರ್ ಪೇಪರ್ ಇಲ್ಲಲ್ರಿ, ಅದಕ್ಕೆ ಮೈದಾ ಹಾಕಿದ್ದೆ ನಾನು ಒಂಚೂರು. ಅಲ್ಲ ಮೈದಾ ಅಲ್ರಿ, ಅಕ್ಕಿ ಹಿಟ್ಟು ಹಾಕೀನಿ. ಇದು ಒಂಚೂರು ಕಟ್ ಮಾಡಿ ತೆಗಿತೀನಿ. ತೆಗೆದ್ಬಿಟ್ಟು ನೋಡ್ರಿ ಇಲ್ಲಿ ಸಾಫ್ಟ್ ಸ್ಪಾಂಜಿ ಬಂದೈತೆ ಕೇಕ್. ತಡಿಯೋಕಂದ ಅದಕ್ಕೆ ಸ್ಪಂಜಿ ಕೇಕ್ ಅನ್ನೋದಿಲ್ಲ ನೋಡ್ರಿ ಎಷ್ಟು ಮೆತ್ತಗೈತಿ. ಈಗ ನೋಡ್ರಿ ನಮ್ಮ ಕೇಕ್ ರೆಡಿ ಆಗೈತಿ. ಈಗ ನಮ್ಮ ಕೇಕಿಗೆ ನಾವು ಡೆಕೋರೇಷನ್ ಮಾಡಾಕತ್ತೀವಿ. ಡೇರಿ ಮಿಲ್ಕ್ ಚಾಕ್ಲೇಟ್ ತಂದೀವಿ. ಅನ್ನ ಮಾಡೀನಿ ಬಿಸಿ ಇದು, ಅದ್ರ ಮೇಲೆ ಇಟ್ಟು ಮೆಲ್ಟ್ ಮಾಡಿದೆ. ಅದನ್ನು ಇಲ್ಲಿ ಕೇಕ್ ಮಾಡಿದ್ವಿ ಏನದು ಮಾಡ್ತೀನಿ. ಈಗ ಸ್ಪ್ರೆಡ್ ಮಾಡೋಕೆ ಸ್ಪ್ರೆಡ್ ಮಾಡ್ತೀಯ. ಏನು ಅನ್ಬೇಡ್ರಿ, ಕೈಲಿ ಮಾಡಬೇಡ್ರಿ ಅಂತೇಳಿ. ನಾವು ಕೈಲಿ ಕೆಲವೊಂದು ಕೆಲಸ ಈ ಥರ ಕೈಲಿ ಮಾಡಿದ್ರೆ ಪರ್ಫೆಕ್ಟ್ ಆಗೋದದ. ಹಾಗಾಗಿ ನಾ ಕೈಯಲ್ಲೇ ಮಾಡತ್ತೀನಿ. ನಮ್ಮ ತನು ಇಲ್ಲೆಲ್ಲ ತಿನ್ಬಿಟ್ಟಂದ್ರೆ ಒಂದಿಟ್ಟು ಹೇಳಾಕಿಲ್ಲ. ಇವತ್ತು ಲಾಸ್ಟ್ ಟೈಮ್ ಹೇಳಾಕಿದ್ದೆ. ನಿಲ್ಸ್ಕೊಂಬ ಕ್ರಿಯೇಟಿವಿಟಿ ನೋಡ್ರಿ. ನಮ್ಮದು ರಸಗುಲ್ಲ ಐತ್ರ ಮನ್ಯಾಗ ಸ್ವೀಟ್, ಅದನ್ನು ನಿಲ್ಲಲ್ದಲ್ಲ ಇಲ್ಲ ಅದನ್ನು ಚುಚ್ಚಿ ಅಲ್ಲ ಅದನ್ನು ಇಟ್ಟು ಡೆಕೋರೇಷನ್ ಮಾಡೀವ್ರಿ. ಸ್ಟೂಲ್ ಇಡ್ಲಿ. ಸ್ಟೂಲ್ ತಂಬ ಹಸಿ ಐತೆ. ಹಸಿ ಐತ್ಯಾ? ವರ್ಷ ಅಲ್ಲಿ ಟವಲ್ಲರ ಬೇಯ್ತಲ್ಲ ಅದೆಲ್ಲ ವರ್ಷ ಡಿಶ್ ಮಾಡಿ ಬಂದು ಕುಂತಾಗಲ್ಲ. ಟೇಸ್ಟ್ ಮಾಡ್ರೆ ಸರ್ಪ್ರೈಸ್. ಏನದು ಬೆಲ್ಲ? ಹೋಮ್ ಮೇಡ್ ಕೇಕ್. ಇದು ರಸಗುಲ್ಲ. ಭಾರಿ ಅಲ್ಲ? ಇದು ವಾಮೈದ ಹೆಂಗೆ ತಾನು ಇದು ವಾಮೈದ ಹನುಮಂತ ನೋಡಿ. ಅದಕ್ಕೆ ಜೋಡಿಸಿದ ಮಗ ಆಲ್ರೆಡಿ. ಇದು ವಾಮನ ಹನುಮಂತ. ತಟ್ಟು ಮಾಡ್ರಿ ಚಾಕತ್ ತಟ್ಟು ಹಿಂಗೆ ಮಾಡೋದ? ಕ್ಯಾಂಡಲ್ ಹಚ್ಚಿರಿ, ಹಚ್ಚಿ ಕೇಕ್ ಕಟ್ ಮಾಡ್ರಿ. ಮಗ ಪಪ್ಪ ಬಂದು ಯಾವಾಗ ಕಟ್ ಮಾಡ್ತಾನ, ನಾ ಯಾವಾಗ ತಿಂತೇನೆ ಅಂತ ಸಣ್ಣ ಮಗ. ಫ್ಯಾನ್ ಹಚ್ತಾನ ಮೇದನ. ಇದು ವಾಮನ ಹನುಮಂತ. ತಟ್ಟು ಮಾಡ್ರಿ ಚಾಕತ್ ತಟ್ಟು ಹಿಂಗೆ ಮಾಡೋದ? ಕ್ಯಾಂಡಲ್ ಹಚ್ಚಿರಿ, ಹಚ್ಚಿ ಕೇಕ್ ಕಟ್ ಮಾಡ್ರಿ. ಮಗ ಪಪ್ಪ ಬಂದು ಯಾವಾಗ ಕಟ್ ಮಾಡ್ತಾನ, ನಾ ಯಾವಾಗ ತಿಂತೇನೆ ಅಂತ ಸಣ್ಣ ಮಗ. ಫ್ಯಾನ್ ಹಚ್ತಾನ ಮೇದನ. ಸರಿ ಇದು ಇದನ್ನ ಏನಂತೀರಿ? ಅದೇ ಕಾಜು ಅದೇನ ಸ್ಕೂಲ್ ಕೇಕ್ ಒಳಗೆ ಬಂದಿತ್ತು ಅಲ್ಲಿ. ಚೆರ್ರಿ ಚೆರ್ರಿ ಅದು ಕಾಜು ಅಂತ. ಕಾಜು ಅಲ್ಲ ಚೆರ್ರಿ. ಈಗ ಸೇರ್ತಾನ. ಹ್ಯಾಪಿ ಬರ್ಡೇ ಟು ಯು, ಜನ್ಮದಿನ ವಿಧಂ, ಐಪ್ರಿಯಾಸಕೆ ಜನ್ಮದಿನ ವಿಧಂ, ಐಪ್ರಿಯಾಸಕೆ ಶಂತನೋ ತುಜೆ ಸರ್ವದಾಮದಂ, ಶಂತನೋ
ಸ್ತೋತುತೆ ಸರ್ವರಾಮಗಂ ಪ್ರಾರ್ಥಯಾಮಹೇ ಭವಿಷ್ಯತಾಯುಷಿ ಪ್ರಾರ್ಥಯಾಮಹೇ ಭವತಕಾಯುಷಿ ಈಶ್ವರ ಸರಾಟ್ ಕಟ್ ಮಾಡು ಸಂಸ್ಕೃತ ಹಾಡು. ಹೌದಾ ಚಂದ ಐತಲ್ಲ ಸ್ಕೂಲ ಕಲಿಸ ಭಾರಿ ಇಟ್ಬಿಡ ನಿಮ್ ಇಡ್ರ ಚಿವೇಲ್ ಮೇಲೆ ಪಾಪ ನಾನು ಕಟ್ ಮಾಡ್ತೀನಿ. ಪಪ್ಪ ಮಾಡಿಸ್ತಾರೆ ಮಗ ಮಾಡಿಸ್ತಾರೆ ಮನೇಲಿ ಶಾಬರಿ ಅಕ್ಕಿ ಕಟ್ ಮಾಡಿ ಹುಡುಗ ಮಾಡ್ಬಾರ್ದು ಇವತ್ತು ಹುಡುದು ಬರ್ತದೆ ಐತಿಲ್ಲ ಹಾ ಹುಡುದು ಮೆಲ್ಟ್ ಮಾಡಿ ಸ್ವಲ್ಪ ಕೇಕ್ ಶೇಪ್ ಒಳಗೆ ತಿನ್ರಿ ಅದು ನಾವು ಬಿಟ್ರೆ ಸಾಕು ಮೂವರು ತಿನ್ರಿ ಕಟ್ ಮಾಡ್ರಿ ಇದು ಬದಿತಿತ್ತು ಯು ತಿನ್ಸಿ ಮಾಡಿ ಥ್ಯಾಂಕ್ ಯು ಬಂಗಾರ. ಗ್ರೀಟಿಂಗ್ ಕೊಡ್ಲಿ ಪಪ್ಪ ನೀಡ ತಿನ್ಸ ಮಗ. ಪಾಪ ಪಾಪ ಥ್ಯಾಂಕ್ ಯು ಬಂಗಾರ. ಹ್ಯಾಪಿ ಬರ್ತ್ಡೇ ಹ್ಮ್ ಮನೆ ಚಿಕನ್ ಆಮೇಲೆ ಅದೊಂದು ಚಾಕ್ಲೇಟ್ ಚಕ ತಗೊಂಡ್ಬಿಟ್ಟಾರೆ ನಾನು ನೋಡ್ರಿ ಬಂದು ನೋಡ್ರಿ ಅದು ಬವ್ವ ಅಲ್ಲಿ ನೋಡತ್ತೆ ಹಿಡಿ ಕಸ್ಬರ್ದ ಬಿಡು ಪಾಪ ಹ್ಯಾಪಿ ಬರ್ತ್ಡೇ ಥ್ಯಾಂಕ್ ಯು ಬಂಗಾರ. ಏನೇನು ಬಾರೆ ಬೇರೆಲ್ಲ ಮಾಡಿದ್ವಿ. ಫ್ರಮ್ ಮನ್ವಿತ್ ಎಂ ಡೊಪ್ಪಿ ಇನ್ನ ಒಂದು ಮಿಸ್ಟರ್ ಮನೋಜ್ ಡಿ ಡೊಪ್ಪಿ ಪ್ರಿಂಟ್ ಮಾಡಂಗೈತಲ್ಲೇ ಮನ್ವಿತ್ತ ಸೂಪರ್ ಆಗೈತೆ. ಕ್ಯಾಮ್ರಾ ಕಾಮ್ ಹಾಕೋದನ್ನ ತೋರಿಸ್ ನಂಗೆ ಹೇಳಕ್ ಕಷ್ಟ ಆಗೈತೆ. ನೋಡು ಆಮೇಲೆ ಮುಂದೆ ಫೋಟೋ ಹೊಡಾಕಲ್ಲ. ಆಯ್ತಾ ನೀ ತಿನ್ಸಿದ ಮಮ್ಮಿ. ಇಲ್ಲ ಅದಕ್ಕೂ ಗೊತ್ತಿಲ್ಲ. ಪಪ್ಪ ಮತ್ತಿಲ್ಲಿ ನನ್ನ ಕಡೆ ಸೀಲ್ ಇತ್ತಲ್ಲ ಥ್ಯಾಂಕ್ ಯು ಮರ. ನಾನು ತಿನ್ಸಿಲ್ಲ ಇಬ್ಬರು ಇಷ್ಟು ತಿನ್ಸ್ಬೇಕು, ನಾ ಯಾರು ತಿನ್ಸಿಲ್ಲ ನಾ. ಥ್ಯಾಂಕ್ ಯು ಮರ. ನಿತಿನ್ ಪಪ್ಪ ತಿನ್ಸ ತಿನ್ಸಿದ್ದೆ. ತಿಂದ ಅಣ್ಣ ಥ್ಯಾಂಕ್ ಯು ತಂದ ಅಲ್ಲ ನೆನಪಿಲ್ಲ ಕೇಕ್ ಮಸ್ತ್ ಆಗಿತ್ತು ಮಮ್ಮಿ. ಏನೇನು ಹಾಕಿದ್ಗ ನೆನಪಿಲ್ಲ ಅದಕ್ಕಿನೇ ನೆನಪಿಲ್ಲ ಅಲ್ಲ? ಪಪ್ಪ ಮೈದಾ ಹಿಟ್ಟು ಹಾಲು ಪ್ಲೇಟ್ ಮುಚ್ಚಿ ಫ್ರೈ ಮಾಡಿದ್ದೆ ಆಗ್ಬಿಡ್ತು ನನ್ನ ಮಗ ಹಂಗೆ. ಹಂಚ ಮೇಲೆ ಇಟ್ಟಿದ್ದಲ್ಲ ಇಟ್ಟಿದ್ದೆ ಫ್ರೈ ಅಲ್ಲ ನಂದು ಫ್ರೈ ಒಳಗೆ ಒಂಥರ ಸಸಕತ್ ಬಿಲ್ ಬರೋದು ಚಲೋ ಆಯ್ತು. ಬರೀ ತಿಂದೆ ಅದಕ್ಕೆ ಹೌದಲ್ಲ? ಪಪ್ಪ ನೀವು ತಂದು ಇಟ್ಟಿದ್ದಲ್ಲ ಒಂದು ಚಾಕ್ಲೇಟ್ ಚಾಕ್ಲೇಟ್ ತಂದು ಇಟ್ಟಿದ್ದಲ್ಲ ಅದು ಏನ್ ಗೊತ್ತ್ರಿ ಹೊರಗಿಂದ ತರ್ಬೋದು 400-500 ರೂಪಾಯಿ ಖರ್ಚು ಮಾಡಿ ಬಂದು ನನ್ನ ಬಡ್ಡೆ ತಂದಿದ್ರಲ್ಲ ಅದ್ರಾಗ ಮುಕ್ಕಾಲು ಭಾಗ ಅದು ಬೆಳಿಗ್ಗೆ ಎದ್ದು ನಾನು ಸ್ವಲ್ಪ ಕೂಲ್ ಕೇಕ್ ಆಗಿರೋದ್ರಿಂದ ನಂಗೆ ಇಷ್ಟ ಅಂತೇಳಿ ಸ್ವಲ್ಪ ಬೆಳಿಗ್ಗೆ ನಾ ಸ್ವಲ್ಪ ತಿನ್ನಿ ಅಂತೇಳಿ ಒಂದು ಮುಕ್ಕಾಲು ಭಾಗ ಹೋತ್ರಿ ಅದು ಇನ್ನು ಕಾಲು ಭಾಗದಷ್ಟು ಗಟ್ರಕ್ಕೆ ಚೆಲ್ಲಿವಿ. ಪ್ರತಿ ಒಂದು ವರ್ಷದಾಗ ಏಸಲ ನಾವು ಕೇಕ್ ಕಟ್ ಮಾಡ್ತೀವಲ್ಲ ನಮ್ಮ ಆ್ಯನಿವರ್ಸರಿ ಫಾದರ್ಸ್ ಡೇ ಮದರ್ಸ್ ಡೇ ಈ ಸರಿ ಅವೆರಡು ಮಿಸ್ ಆಗಿವು. ಆಮೇಲೆ ಇವ್ರಿಬ್ರು ಬರ್ಡೇ ಅಷ್ಟರೊಳಗೂ ಒಂದು ಸರಿನೂ ಕೇಕ್ ಕಂಪ್ಲೀಟಾಗಿ ಖಾಲಿ ಆಗಲ್ಲ. ಮನೆಗೆ ಅರ್ಧ ಕೆಜಿನ ತಂಬರಿ 1 ಕೆಜಿನ ತಂದ್ರು ಕೂಡ ಸುಮ್ಮನೆ ವೇಸ್ಟ್ ಅಲ್ಲ ರೊಕ್ಕ. ಮತ್ತೆ ಅದ್ರಾಗ ಏನೇನು ಹಾಕಿ ಮಾಡಿರ್ತಾರೆ ಏನೋ. ಹಾಗಾಗಿ ಇದು ಸಿಂಪಲ್ ನಮ್ಮ ಮನೆ ನಾವು ಮಾಡ್ಬೋದಲ್ಲ ಅಂತೇಳಿ ಭಾಳ ಒಂದು ತಾಸು ಟೈಮ್ ಕೊಡ್ತೀವಿ ಅಷ್ಟೇ ಬಿಟ್ರೆ ಮತ್ತೆ ಏನಿಲ್ಲ. ಜಾಮೂನ್ ಮಮ್ಮಿ 300 ರೂಪಾಯಿ ಕೇಕ್ ಏನು ಇಷ್ಟ ಈಗ. ಗ್ಯಾಸ್ ಇಟ್ಟು ಉರಿಸಿ ಅನ್ಬೇಡ, ಗ್ಯಾಸ್ ಸಣ್ಣ ಇಟ್ಟಿರ್ತೀವಿ ಅದಕ್ಕೆ ಗ್ಯಾಸ್ ಹೋಗಲ್ಲ. ಹೌದಾ? ಭಾಳ ಸರಿ ಇಡ್ತೀವಿ, ಸಣ್ಣ ಇಟ್ಟಿರ್ತೀವಿ. ಸಣ್ಣ ಇಟ್ಟಿದ್ರೆ ಗ್ಯಾಸ್ ಖರ್ಚಾಗತ್ತಂಬ. ಹೆಂಗಂದ್ರೆ ಗ್ಯಾಸ್ ಹೋಗೋದಿಲ್ಲ ಸಣ್ಣ ಭಾಳ ತಿಂತಿರ್ತಿಲ್ಲ. ಒಂದು 4 ನಿಮಿಷ ಇಟ್ಟಿರ್ತೀವಿ. ಮತ್ತು 40 ನಿಮಿಷ ತೊಳ್ಯಾಕ ಪಪ್ಪ ಕೊಡ್ಲೇನ ತಿಂತೀನಿ. ಫೋಟೋ ತಗೊಳ್ಳಿ ಬರೀ ಈಗ ಊಟ ಮಾಡ್ಬೇಕ್ರಿ. ಟೈಮ್ ಆಯ್ತು 9:30 ಆಯ್ತು. ರೈಸ್ ಮಾಡಿಟ್ಟಿನಿ, ಸ್ವಲ್ಪ ಅದಕ್ಕೆ ಎಗ್ ರೈಸ್ ಒಗ್ಗರಣೆ ಕೊಟ್ಕೋಬೇಕು. ಡೇರಿ ಮಿಲ್ಕ್ ಚಾಕ್ಲೇಟ್ ಮಾಡಿ ಕೇಕ್ ಮಾಡಿ ಸೇರಿದಲ್ಲಿ ಪಾಸ್ ಬರ ಥ್ಯಾಂಕ್ ಯು ಮೇಡಮ್.